ನಮಸ್ಕಾರ. ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಒಂದು ತುಂಬಾನೇ ಸೂಕ್ಷ್ಮವಾದ ಆರೋಗ್ಯ ಸಮಸ್ಯೆ ಬಗ್ಗೆ. ಇದು ತುಂಬ ಜನರಿಗಿರುತ್ತೆ, ಆದರೆ ಇದ್ರ ಬಗ್ಗೆ ಹೊರಗಡೆ ಮಾತಾಡೋಕೆ ಮಾತ್ರ ಹಿಂಜರಿತ. ಯಾಕಂದ್ರೆ ಇದು ಅಂಥದ್ದೇ ವಿಷಯ. ಹೌದು, ನಾವು ಮಾತಾಡ್ತಿರೋದು ಪೈಲ್ಸ್ ಅಥವಾ ಹೆಮೊರಾಯ್ಡ್ಸ್ ಬಗ್ಗೆ. ಇದ್ರ ಬಗ್ಗೆ ಮಾತಾಡೋಕೆ ಒಂಥರ ಮುಜುಗರ ಆಗೋದು ಸಹಜ. ಆದರೆ ಆ ಮುಜುಗರದಿಂದಾಗಿಯೇ ಸರಿಯಾದ ಮಾಹಿತಿ ಸಿಗದೆ ಒಳ್ಳೆ ಚಿಕಿತ್ಸೆಯಿಂದ ದೂರ ಉಳಿಬಾರ್ದಲ್ವಾ? ಅದಕ್ಕೆ ಇವತ್ತಿನ ಈ ಚರ್ಚೆಯಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಪೈಲ್ಸ್ ಅಂದ್ರೆ ನಿಜಕ್ಕೂ ಏನಿದು? ತುಂಬಾನೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಗುದದ್ವಾರದ ಸುತ್ತ ಸಣ್ಣ ಸಣ್ಣ ರಕ್ತನಾಳಗಳಿರ್ತವೆ, ಒಂಥರ ಕುಷನ್ಗಳ ಥರ. ಇದು ಎಲ್ಲರಲ್ಲೂ ಇರುತ್ತೆ, ಇದೊಂದು ನಾರ್ಮಲ್ ವಿಷಯ. ಆದರೆ ಈ ರಕ್ತನಾಳಗಳ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಾಗ ಅವು ಊದ್ಕೊಳ್ಳುತ್ತೆ, ಉರಿಯುತ್ತಾ ಶುರುವಾಗುತ್ತೆ. ಇದೇ ಕಂಡೀಷನ್ಗೆ ನಾವು ಪೈಲ್ಸ್ ಅಂತ ಕರೆಯೋದು. ಪೈಲ್ಸ್ನಲ್ಲಿ ಮುಖ್ಯವಾಗಿ 2 ಟೈಪ್ಸ್ ಇವೆ. ಇವೆರಡರ ವ್ಯತ್ಯಾಸ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಒಂದು ಇಂಟರ್ನಲ್ ಪೈಲ್ಸ್, ಅಂದ್ರೆ ಆಂತರಿಕ. ಇದು ಹೆಸರೇ ಹೇಳೋ ಹಾಗೆ ಗುದನಾಳದ ಒಳಗಡೆ ಇರುತ್ತೆ. ಹಾಗಾಗಿ ಇದು ಸಾಮಾನ್ಯವಾಗಿ ಕಣ್ಣಿಗೆ ಕಾಣಿಸಲ್ಲ, ನೋವು ಕೂಡ ಅಷ್ಟಾಗಿರಲ್ಲ. ಇನ್ನೊಂದು ಎಕ್ಸ್ಟರ್ನಲ್ ಪೈಲ್ಸ್, ಅಂದ್ರೆ ಬಾಹ್ಯ. ಇದು ಹೊರಗಡೆ ಇರೋದ್ರಿಂದ ಇದರಿಂದ ವಿಪರೀತ ನೋವು, ತುರಿಕೆ ಎಲ್ಲ ಶುರುವಾಗಬಹುದು. ಹಾಗಾದ್ರೆ ಇದೆಲ್ಲದಕ್ಕೂ ಮೂಲ ಕಾರಣ ಏನು? ಒಂದೇ ಒಂದು ಕಾರಣ: ಅತಿಯಾದ ಒತ್ತಡ. ಆ ಗುದದ್ವಾರದ ಹತ್ತಿರ ಇರುವ ರಕ್ತನಾಳಗಳ ಮೇಲೆ ಬೀಳುವ ಎಕ್ಸ್ಟ್ರಾ ಪ್ರೆಷರ್. ಈ ಒಂದು ಪಾಯಿಂಟ್ ಅರ್ಥ ಆದರೆ ಸಾಕು, ಪೈಲ್ಸ್ಗೆ ಕಾರಣ ಆಗೋ ಬೇರೆಲ್ಲ ವಿಷಯಗಳು ಕೂಡ ಸುಲಭವಾಗಿ ಅರ್ಥ ಆಗುತ್ತೆ. ಸರಿ, ಈ ಪ್ರೆಷರ್ ಜಾಸ್ತಿ ಆಗೋಕ್ಕೆ ಕಾರಣ ಏನು? ನೋಡೋಣ ಬನ್ನಿ. ತುಂಬಾ ದಿನಗಳಿಂದ ಕಾಡೋ ಮಲಬದ್ಧತೆ, ಗಂಟೆಗಟ್ಲೆ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡೋದು, ಜಾಸ್ತಿ ತೂಕ ಅಂದ್ರೆ ಬೊಜ್ಜಿರೋದು, ಅಥವಾ ತುಂಬಾ ಭಾರ ಎತ್ತೋದು, ಇವೆಲ್ಲ ನಮ್ಮ ಡೈಲಿ ಲೈಫ್ನ ಭಾಗನೇ ಅಲ್ವಾ? ಆದ್ರೆ ಇದೆಲ್ಲ ಸೇರಿ ಆ ಸೂಕ್ಷ್ಮವಾದ ರಕ್ತನಾಳಗಳ ಮೇಲೆ ಕಂಟಿನ್ಯೂಸ್ ಆಗಿ ಒತ್ತಡ ಹಾಕುತ್ತೆ. ಕೆಲವೊಂದು ಕಾರಣಗಳು ಗಂಡಸರು ಮತ್ತು ಹೆಂಗಸರಲ್ಲಿ ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಉದಾಹರಣೆಗೆ, ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತೆ ಡೆಲಿವರಿ ಆದ್ಮೇಲೆ ಪೆಲ್ವಿಕ್ ಏರಿಯಾದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಇದು ಒಂದು ದೊಡ್ಡ ಕಾರಣ. ಅದೇ ರೀತಿ ಪುರುಷರಲ್ಲಿ ತುಂಬಾ ಭಾರ ಎತ್ತೋ ಕೆಲಸ ಮಾಡೋದು ಅಥವಾ ಜಿಮ್ನಲ್ಲಿ ಹೆವಿ ವೆಯ್ಟ್ ಟ್ರೈನಿಂಗ್ ಮಾಡೋದು ಕೂಡ ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು. ನೋಡಿ, ಕಾರಣಗಳು ಬೇರೆ ಬೇರೆ ಇರ್ಬೋದು, ಆದರೆ ಕೊನೆಗೆ ಆಗೋ ಪರಿಣಾಮ ಮಾತ್ರ ಒಂದೇ. ಆದರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ನಮ್ಮ ಲೈಫ್ ಸ್ಟೈಲ್ನಲ್ಲಿ ಕೆಲವು ಸಿಂಪಲ್ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಪೈಲ್ಸ್ ಬರೋ ರಿಸ್ಕ್ನ ನಾವು ಖಂಡಿತ ಕಡಿಮೆ ಮಾಡ್ಕೋಬಹುದು. ಹೇಗಂತೀರಾ? ಫೈಬರ್ ಹೆಚ್ಚಿರೋ ಊಟ ಮಾಡೋದು, ದಿನಕ್ಕೆ ಚೆನ್ನಾಗಿ ನೀರು ಕುಡಿಯೋದು, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದು, ಮತ್ತೆ ಟಾಯ್ಲೆಟಲ್ಲಿ ಜಾಸ್ತಿ ಹೊತ್ತು ಕೂರಬಾರ್ದು. ಇವೆಲ್ಲ ಕೇಳೋಕೆ ಸಣ್ಣ ವಿಷಯ ಅನ್ಸ್ಬೋದು, ಆದರೆ ಇವುಗಳಿಂದ ಆಗೋ ಪಾಸಿಟಿವ್ ಇಂಪ್ಯಾಕ್ಟ್ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಸರಿ, ಇಲ್ಲಿವರೆಗೂ ಇದನ್ನ ಹೇಗೆ ತಡಿಬೋದು ಅಂತ ನೋಡಿದ್ವಿ. ಆದರೆ ಯಾವ ಸ್ಟೇಜಲ್ಲಿ ಡಾಕ್ಟರ್ ಹತ್ರ ಹೋಗಲೇಬೇಕು? ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, 1 ವಾರಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಆಗ್ತಿದ್ರೆ, ಅಥವಾ ನೋವು ತಡ್ಕೊಳಕ್ಕಾಗ್ತಿಲ್ಲ ಅಂದ್ರೆ, ಅಥವಾ ಡೈಲಿ ಕೆಲಸ ಮಾಡೋಕೆ ಕಷ್ಟ ಆಗ್ತಿದೆ ಅಂದ್ರೆ, ದಯವಿಟ್ಟು ತಡ ಮಾಡಬೇಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೆನ್ಪಿಟ್ಕೊಳ್ಳಿ, ಪೈಲ್ಸ್ ಅನ್ನೋದು ಕಾಮನ್ ಪ್ರಾಬ್ಲಮ್ ಇರ್ಬೋದು, ಆದರೆ ಕೆಲವೊಮ್ಮೆ ಇದು ಬೇರೆ ಯಾವುದೋ ಗಂಭೀರ ಕಾಯಿಲೆಯ ಲಕ್ಷಣ ಕೂಡ ಆಗಿರ್ಬೋದು. ಸೊ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾನೇ ಅವಶ್ಯಕ. ಇಂಥ ಟೈಮಲ್ಲಿ ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ ಇರೋ ಹಾಸ್ಪಿಟಲ್ ಆಯ್ಕೆ ಮಾಡ್ಕೊಳ್ಳೋದು ಬೆಸ್ಟ್. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಬೆಂಗಳೂರಲ್ಲಿರೋ ಅರ್ಕಾ ಅನುಗ್ರಹ ಆಸ್ಪತ್ರೆ. ಇಲ್ಲಿ ಈ ಥರದ ಸಮಸ್ಯೆಗಳಿಗೆ ಎಕ್ಸ್ಪರ್ಟ್ ಮತ್ತು ಕೇರಿಂಗ್ ಟ್ರೀಟ್ಮೆಂಟ್ ಸಿಗುತ್ತೆ. ಈ ಆಸ್ಪತ್ರೆಯ ಮೇಲೆ ನಂಬಿಕೆ ಯಾಕಿಡಬಹುದು ಅನ್ನೋದಕ್ಕೆ ಅವರ ಸಂಸ್ಥಾಪಕರ ಅನುಭವವೇ ಸಾಕ್ಷಿ. ಡಾಕ್ಟರ್ ರಮೇಶ್ ಮಕಂ ಇವರಿಗೆ 45 ವರ್ಷಗಳಿಗಿಂತಲೂ ಹೆಚ್ಚು ಅನುಭವ ಇದೆ. ಅದರಲ್ಲೂ ಮಿನಿಮಲಿ ಇನ್ವೇಸಿವ್ ಸರ್ಜರಿಯಲ್ಲಿ ಇವರು ಪ್ರವರ್ತಕರು. ಅಂದ್ರೆ ಕಡಿಮೆ ನೋವು, ಬೇಗ ಗುಣಮುಖ ಆಗೋ ಚಿಕಿತ್ಸೆ ನೀಡೋದ್ರೆಯೇ ಇವರು ಎಕ್ಸ್ಪರ್ಟ್. ಇವರ ಜೊತೆಗೆ ಆಸ್ಪತ್ರೆಯ ಸಹ ಸಂಸ್ಥಾಪಕಿ ಡಾಕ್ಟರ್ ಸರಸ್ವತಿ ರಮೇಶ್. ಇವರೂ ಕೂಡ ಸ್ತ್ರೀರೋಗಶಾಸ್ತ್ರದಲ್ಲಿ 40 ವರ್ಷಗಳಿಗಿಂತ ಹೆಚ್ಚು ಅನುಭವ ಹೊಂದಿದ್ದಾರೆ. ಯೋಚನೆ ಮಾಡಿ, ಇಂಥ ಇಬ್ಬರು ಅನುಭವಿ ತಜ್ಞರು ಸೇರಿ ಕಟ್ಟಿದ ಆಸ್ಪತ್ರೆ ಅಂದ್ರೆ ಅಲ್ಲಿನ ಕೇರ್ ಕ್ವಾಲಿಟಿ ಹೇಗಿರಬೇಡು. ಡಾಕ್ಟರ್ ರಮೇಶ್ ಅವರ ಜ್ಞಾನ ಬರೀ ಸರ್ಜರಿ ಮಾಡೋದಕ್ಕೆ ಸೀಮಿತವಾಗಿಲ್ಲ. ಇವರು ಪ್ರಪಂಚದಾದ್ಯಂತ 1600ಕ್ಕೂ ಹೆಚ್ಚು ಸರ್ಜನ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಇವರ ನಾಲೆಜ್ಗೆ ಇರೋ ಗ್ಲೋಬಲ್ ರೆಕಗ್ನಿಷನ್ ಎಂಥದ್ದು ಅಂತ ನೀವೇ ಊಹಿಸ್ಬೋದು. ಅದೇ ರೀತಿ ಡಾಕ್ಟರ್ ಸರಸ್ವತಿಯವರು 3,000ಕ್ಕೂ ಹೆಚ್ಚು ಸಕ್ಸಸ್ಫುಲ್ ಸರ್ಜರಿಗಳನ್ನು ಮಾಡಿದ್ದಾರೆ. ನೋಡಿ, ಇವೆಲ್ಲ ಕೇವಲ ನಂಬರ್ಗಳಲ್ಲ, ಬದಲಿಗೆ ರೋಗಿಗಳು ಅವರ ಮೇಲೆ ಇಟ್ಟಿರೋ ನಂಬಿಕೆಯ ಸಂಕೇತ. ಈ ಅಂಕಿ ಸಂಖ್ಯೆಗಳಿಗಿಂತ ಪೇಷಂಟ್ಗಳ ಅನುಭವವೇ ದೊಡ್ಡದು ಅಲ್ವಾ? ಒಬ್ಬರು ತಮ್ಮ ಅನುಭವವನ್ನು ಹೀಗಂಚಿಕೊಂಡಿದ್ದಾರೆ.
ಡಾಕ್ಟರ್ ರಮೇಶ್ ಮಕಂ ಅವರ ಸ್ಕಿಲ್ ಮತ್ತೆ ಅವರ ಸಹಾನುಭೂತಿ ಅದಕ್ಕೆ ನಾನು ತುಂಬ ಕೃತಜ್ಞ. ನಾನು ಅವರನ್ನು ಖಂಡಿತ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಒಟ್ಟಾರೆ ನನಗೆ ಸಿಕ್ಕಿದ್ದು ಒಂದು ಅತ್ಯುತ್ತಮ ಅನುಭವ. ನೋಡಿ, ಇಂಥ ಮಾತುಗಳು ಹೇಳುತ್ತೆ ಟೆಕ್ನಿಕಲ್ ಸ್ಕಿಲ್ ಜೊತೆ ಆ ಹ್ಯೂಮನ್ ಟಚ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಇಂಥ ಅನುಭವಿ ಡಾಕ್ಟರ್ಗಳ ಲೆಗಸಿ ಏನನ್ನ ಹೇಳುತ್ತೆ ಅಂದ್ರೆ, ಇಲ್ಲಿ ಸಿಗೋ ಟ್ರೀಟ್ಮೆಂಟ್ಗಳು ಮಾಡರ್ನ್ ಆಗಿರುತ್ತೆ, ಬೇಗ ಗುಣಮುಖರಾಗ್ಬೋದು ಮತ್ತು ಆರೋಗ್ಯಕರ ಜೀವನವನ್ನು ನಡೆಸ್ಬೋದು ಅನ್ನೋ ಒಂದು ಭರವಸೆನ ಕೊಡುತ್ತೆ. ಹಾಗಾದ್ರೆ ಕೊನೆಯಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ. ಸುಮ್ಮನೆ ನೋವನ್ನ ಸಹಿಸ್ಕೊಂಡು ಮುಜುಗರದಲ್ಲಿರೋ ಬದಲು ಒಬ್ಬ ಎಕ್ಸ್ಪರ್ಟ್ ಸಹಾಯ ಪಡ್ಕೊಂಡು ಆರೋಗ್ಯದ ಕಡೆ ಒಂದು ಹೆಜ್ಜೆ ಮುಂದಿಡೋ ಸಮಯ ಬಂದಿದ್ಯಾ? ಯೋಚನೆ ಮಾಡಿ. ನಮಸ್ಕಾರ.